ಜಾತಿ ಗಣತಿ ಸಮೀಕ್ಷೆ ಸಿಬ್ಬಂದಿಗೆ ಡಿಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸರ್ವೆ ವೇಳೆ ಕೋಳಿ ಕುರಿ ಬಗ್ಗೆ ಎಲ್ಲ ಕೇಳಬೇಡಿ, ಚಿನ್ನಾಭರಣದ ಬಗ್ಗೆ ಮಾಹಿತಿ ಕೇಳದಂತೆ ಸೂಚನೆಯನ್ನು ನೀಡಿರುವಂತದ್ದು. ಜಾತಿ ಗಣತಿ ಸಮೀಕ್ಷೆಯ ಸಿಬ್ಬಂದಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ಈ ಸರ್ವೆ ವೇಳೆ ಕೋಳಿ ಕುರಿ ಎಷ್ಟಿದೆ ಅನ್ನೋದನ್ನ ಕೇಳಬೇಡಿ, ಹಾಗೆ ಅವರ ಪರ್ಸನಲ್ ವಿಷಯಗಳನ್ನ ಕೂಡ ಕೇಳಕ್ ಹೋಗ್ಬೇಡಿ, ನಿಮ್ಮ ಮನೆಯಲ್ಲಿ ಚಿನ್ನಾಭರಣ ಎಷ್ಟಿದೆ ಅಂತ ಕೇಳಬೇಡಿ ಅಂತ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ಇನ್ನು ಏನ್ರಿ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ ಅಂತ ಹೇಳಿದ್ದ ಡಿಸಿಎಂ ಡಿಕೆಶಿ, ಇಲ್ಲಿ ಸಮೀಕ್ಷೆಗೆ ತುಂಬಾ ಹೊತ್ತು ಮಾಡಬೇಡಿ ಅಂತ ಡಿಕೆ ಹೇಳಿರುವಂತದ್ದು. ಸರ್ವೆ ಪ್ರಶ್ನೆಗೆ ನಿನ್ನೆ ತಂಡ ಹೊಡೆದಿದ್ದ ಡಿಕೆಶಿ, ಏನ್ರಿ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಮೀಕ್ಷೆದಾರರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಜಾತಿ ಗಣತಿ ವಿಷಯದಲ್ಲಿ ಸಮೀಕ್ಷೆಯನ್ನ ಸುಲಭ ಮಾಡಲು ಸೂಚಿಸಿದ್ದ ಡಿಕೆ ಶಿವಕುಮಾರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕೇಳಲು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ನಿನ್ನೆ ಅವರ ಮನೆಯಿಂದನೇ ಜಾತಿ ಸಮೀಕ್ಷೆಗೆ ಚಾಲನೆಯನ್ನ ನೀಡಲಾಗಿತ್ತು. ಇನ್ನು ಸಮೀಕ್ಷೆದಾರರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ನಿಮ್ಮ ಜಾತಿ ಯಾವುದು, ಪಂಗಡ ಯಾವುದು, ಚಿನ್ನಾಭರಣ ಎಷ್ಟಿದೆ, ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಪ್ರಾಣಿಗಳಿದ್ದಾವ ಅನ್ನೋದನ್ನ ಈ ರೀತಿಯಾಗಿ ಎಲ್ಲ ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆಲ್ಲ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ನೀವು ಬೇಕಾಗಿದ್ದನ್ನ ಮಾತ್ರ ಕೇಳಿ, ಬೇಡವಾದದ್ದನ್ನ ಕೇಳಬೇಡಿ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಅನ್ನೆಸೆಸರಿಯಾಗಿ ಕ್ವಶನ್ಸ್ ಕೇಳಬೇಡಿ, ಬೇಗ ಬೇಗ ಎಷ್ಟು ಬೇಕೋ ಅಷ್ಟೇ ಕೇಳಿ, ಜಾತಿ ಗಣತಿನ ಬೇಗ ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳಿ ಸಮೀಕ್ಷೆದಾರರಿಗೆ ಹೇಳಿರುವಂತದ್ದು. ನಾನು ಆಫೀಸರ್ಸ್ಗೆ ಕಳಿಸಿದ್ದೀನಿ, ಕೋಳಿ ಕುರಿ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ, ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಅವ್ರು ಏನು ಮಾಡ್ತಾರೆ ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳುದು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾನು ಆಫೀಸರ್ಸ್ಗೆ ಕಳಿಸಿದ್ದೀನಿ, ಕೋಳಿ ಕುರಿ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ, ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಅವ್ರು ಏನು ಮಾಡ್ತಾರೆ ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅಂತ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳುದು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ. ನಿನ್ನೆ ಡಿಸಿಎಂ ಡಿಕೆಶಿ, ಇಂದು ಕೇಂದ್ರ ಸಚಿವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಜಾತಿ ಗಣತಿ ಸರ್ವೆ ಸಿಬ್ಬಂದಿಗೆ ವಿ ಸೋಮಣ್ಣ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಮೀಕ್ಷೆಗೆ ಇಷ್ಟೊಂದು ಪ್ರಶ್ನೆಗಳು ಬೇಕಾ? ಜಾತಿ ಗಣತಿ ಸರ್ವೆ ಸಿಬ್ಬಂದಿಗಳಿಗೆ ವಿ ಸೋಮಣ್ಣ ಫುಲ್ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ಸಮೀಕ್ಷೆ ಮಾಡೋದಕ್ಕೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಬೇಕಾ? ಬೆಂಗಳೂರಿನ ವಿಜಯನಗರದಲ್ಲಿರೋ ಕೇಂದ್ರ ಸಚಿವರ ಮನೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜನರು ಹೆಬ್ಬೆಟ್ಟು ಇದ್ದಾರಾ ಗೊತ್ತಾ ನಿಮಗೆ ಅಂತ ಹೇಳಿ ಕೇಳಿರುವಂತದ್ದು. ಅವರೆಲ್ಲರದ್ದು ಕೂಡ ಹೇಗೆ ಆನ್ಲೈನ್ ಸಮೀಕ್ಷೆಯನ್ನ ಮಾಡ್ತೀರಿ? ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾಗಿ ಹೇಳಬೇಕಲ್ವಾ? ಇಷ್ಟು ಪ್ರಶ್ನೆಯನ್ನ ಕೇಳಬೇಕಾ? ಸರ್ಕಾರಕ್ಕೆ ನೀವು ಹೇಳಬೇಕಿತ್ತು. ನೌಕರರು ಸರ್ಕಾರದ ಏಜೆಂಟ್ ಆಗಬಾರ್ದು ಅಂತ ಹೇಳಿ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯಗೆ ಜಾತಿ ಲೆಕ್ಕ ಬೇಕು, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಮನೆಗೆ ಯಾಕೆ ಬೇಕು ಅಂತ ಹೇಳಿ ವಿ ಸೋಮಣ್ಣ ಕೇಳಿರುವಂಥದ್ದು. ಇಲ್ಲಿ ಒಂದು ರೀತಿಯಾಗಿ ಅವರೆಲ್ಲರದ್ದು ಕೂಡ ಹೇಗೆ ಆನ್ಲೈನ್ ಸಮೀಕ್ಷೆ ಮಾಡ್ತೀರಿ ಅಂತ ಹೇಳಿ ಸಮೀಕ್ಷೆದಾರರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾಗಿ ಹೇಳಬೇಕಲ್ವಾ? ಇಷ್ಟು ಪ್ರಶ್ನೆ ಬೇಕಾ? ಸರ್ಕಾರಕ್ಕೆ ನೀವು ಮೊದಲೇ ಹೇಳಬೇಕಿತ್ತು. ನೌಕರರು ಸರ್ಕಾರದ ಏಜೆಂಟ್ ಆಗಬಾರ್ದು. ಇಲ್ಲಿ ಸಿದ್ದರಾಮಯ್ಯಗೆ ಜಾತಿ ಲೆಕ್ಕ ಬೇಕು, ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಎಷ್ಟು ಜನ ಮನೆಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಹೆಬ್ಬೆಟ್ಟಿದ್ದಾರೆ ನಿಮಗೆ ಗೊತ್ತಾ? ಇನ್ನು ಆನ್ಲೈನ್ ಸಮೀಕ್ಷೆ ಮಾಡಿದ್ರೆ ಅವರೆಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಅವರಿಗೆ ಪ್ರಶ್ನೆ ಮಾಡಿರುವಂಥದ್ದು. ಸಿದ್ದರಾಮಯ್ಯನವರು ಕೆಲಸದ ಕೆಲಸನ ಸೃಷ್ಟಿ ಮಾಡಿ
ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಬೇರೆ ರೂಪದಲ್ಲಿ ಅಂತ ಹೇಳಿ ನಾನು ಬೆಳಿಗ್ಗೆ 9:20 ಕುಳಿತವನು ಸುಮಾರು 1 ಗಂಟೆ 4 ನಿಮಿಷ ಆದರೂ ಕೂಡ ಒಬ್ಬನ ಮಾಹಿತಿಯನ್ನು ಪಡೆಯೋದಕ್ಕೆ ಅಧಿಕಾರಿಗಳ ಕೈಲಿ ಆಗಲಿಲ್ಲ. ಈ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ, ತಾಂತ್ರಿಕ ತೊಂದರೆಗಳಿಂದ ಕೂಡಿದೆ. ಮಾಹಿತಿ ಇಲ್ಲದೆ ಇರ್ತಕ್ಕಂಥ 10 ಭಾಗವನ್ನ ವ್ಯವಸ್ಥೆಗಳನ್ನು ತಂದು ಯಾರು ಸರಿಯಾಗಿ ಮಾಹಿತಿ ಕೊಡ್ತೀರಂತೀರೋ ಅವರು ಕೂಡ ಕೊಡದೆ ಹೋಗೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ. ನನಗನ್ನಿಸ್ತದೆ ಇನ್ನೊಂದು ಕಾಂತರಾಜ್ ಕಮಿಟಿ ಸಮಿತಿಯ ರಿಪೋರ್ಟ್ ಆಯ್ತದೆ ವಿನ ಇದರಿಂದ ಏನೇನು ಆಗೋದಿಲ್ಲ. ಸಿದ್ದರಾಮಯ್ಯನವರು ಕೆಲಸಬಾರದ ಕೆಲಸನ ಸೃಷ್ಟಿ ಮಾಡಿ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಬೇರೆ ರೂಪದಲ್ಲಿ ಅಂತ ಹೇಳಿ ನಾನು ಬೆಳಿಗ್ಗೆ 9:20 ಕುಳಿತವನು ಸುಮಾರು 1 ಗಂಟೆ 4 ನಿಮಿಷ ಆದರೂ ಕೂಡ ಒಬ್ಬನ ಮಾಹಿತಿಯನ್ನು ಪಡೆಯೋದಕ್ಕೆ ಅಧಿಕಾರಿಗಳ ಕೈಲಿ ಆಗಲಿಲ್ಲ. ಈ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ, ತಾಂತ್ರಿಕ ತೊಂದರೆಗಳಿಂದ ಕೂಡಿದೆ. ಮಾಹಿತಿ ಇಲ್ಲದೆ ಇರ್ತಕ್ಕಂಥ 10 ಸಿಲಿಕಾನ್ ಸಿಟಿಯಲ್ಲಿ 2ನೇ ದಿನದ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದೆ. ನಾಳೆ ತಿಳಿಯಲಿದೆ ಸಮೀಕ್ಷೆಯ ಅಸಲಿ ಭವಿಷ್ಯ. ಇನ್ನು ನಿನ್ನೆಯೂ ಕೂಡ ಜಾತಿ ಗಣತಿ ಸಮೀಕ್ಷೆ ಮೊದಲನೆಯ ದಿನ ಆರಂಭವಾಗಿತ್ತು. ಇವತ್ತು 2ನೆಯ ದಿನ. ನಾಳೆ ತಿಳಿಯಲಿದೆ ಸಮೀಕ್ಷೆಯ ಅಸಲಿ ಭವಿಷ್ಯ. ಮಲ್ಲೇಶ್ವರದ ಜಿಬಿಎ ಕಚೇರಿ ಮುಂದೆ ಎಲ್ಲ ಸಮೀಕ್ಷೆದಾರರು ಸೇರಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮತ್ತೆ ಮನವಿ ಸಲ್ಲಿಕೆ ಮಾಡಲು ಗಣತಿದಾರರು ನಿರ್ಧಾರವನ್ನ ಮಾಡಿರುವಂತದ್ದು. ಮೊದಲ ದಿನದ ಸಮೀಕ್ಷೆ ಬಾಯ್ಕಾಟ್ ಮಾಡಿದ ಗಣತಿದಾರರು ಇವತ್ತು ಕೂಡ ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಲ್ಲಿ ಮೊದಲ ದಿನ 22,114 ದಿನ ಸಮೀಕ್ಷೆ ಆಗಿದೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ 2ನೆಯ ದಿನ ಸಮೀಕ್ಷೆ ಆರಂಭವಾಗಿರುವಂತದ್ದು. ನಾಳೆ ತಿಳಿಯಲಿದೆ ಸಮೀಕ್ಷೆಯ ಅಸಲಿ ಭವಿಷ್ಯ ಅಂತಾನೆ ಹೇಳ್ಬೋದು. ಇನ್ನು ಮಲ್ಲೇಶ್ವರದ ಜಿಬಿಎ ಕಚೇರಿಯ ಮುಂದೆ ಸೇರಲು ಎಲ್ಲ ಗಣತಿದಾರರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಮನವಿ ಸಲ್ಲಿಕೆ ಮಾಡಲು ಸಮೀಕ್ಷಕರು ನಿರ್ಧಾರವನ್ನ ಮಾಡಿರುವಂತದ್ದು. ಇಲ್ಲಿ ಇವತ್ತು ಕೂಡ ಸಮೀಕ್ಷೆಗೆ ಭಾಗಿಯಾಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಈಗಾಗಲೇ ಬೆಂಗಳೂರಲ್ಲಿ ಮೊದಲ ದಿನ 22,141 ಮನೆಗಳ ಸಮೀಕ್ಷೆಯಾಗಿದೆ. ಇನ್ನು UHIDಯಲ್ಲಿ ಲೊಕೇಶನ್ ಹುಡುಕುವುದೇ ದೊಡ್ಡ ಸವಾಲಾಗಿ ಉಳಿದಿರುವಂತದ್ದು. ಇನ್ನು ನಿಗದಿತ ಅವಧಿಯ ಒಳಗೆ ಮನೆಗಳಿಗೆ ರೀಚ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಂದು ರೀತಿಯಾಗಿ ಸಿಲಿಕಾನ್ ಸಿಟಿಯಲ್ಲಿ 2ನೆಯ ದಿನದ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿರುವಂತದ್ದು. ಈಗಾಗಲೇ ಕೂಡ ಒಂದು ರೀತಿಯಾಗಿ ಮಲ್ಲೇಶ್ವರದ ಜಿಬಿಎ ಕಚೇರಿ ಮುಂದೆ ಸೇರಲು ಗಣತಿದಾರರು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. UHIDಯಲ್ಲಿ ಲೊಕೇಶನ್ ಹುಡುಕುವುದೇ ಒಂದು ದೊಡ್ಡ ಸವಾಲ್ ಆಗಿದೆ. ಲೊಕೇಶನ್ ಸರಿಯಾಗಿ ತೋರಿಸದೆ ದಿನವಿಡೀ ಸುತ್ತಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ನಿಗದಿತ ಅವಧಿಯ ಒಳಗೆ ಮನೆಗಳಿಗೆ ರೀಚ್ ಆಗೋದು ಕಷ್ಟ ಆಗ್ತಾ ಇದೆ. ರಜೆ ಹಿನ್ನೆಲೆಯಲ್ಲಿ ಕೆಲವು ಮನೆಗಳಿಗೆ ಹೋಗುವುದು ತುಂಬಾ ಕಷ್ಟ ಆಗಿದೆ. ಇನ್ನು ಗಂಡ ಹೆಂಡತಿ ವರ್ಕಿಂಗ್ ಹಿನ್ನೆಲೆಯಲ್ಲಿ ಬಹುತೇಕ ಮನೆಗಳು ಕೂಡ ಕ್ಲೋಸ್ ಆಗಿರುವಂತದ್ದು. ಇಲ್ಲಿ ಮೊಬೈಲ್ ಹ್ಯಾಂಗ್ ಆಗಿ 60 ಪ್ರಶ್ನೆ ಕೇಳುವುದು ಕಷ್ಟ ಆಗಿತ್ತು. ಈಗ 60 ಪ್ರಶ್ನೆಗಳಿಗೆ ಉತ್ತರ ಕೊಡುವ ತಾಳ್ಮೆ ಜನರಲ್ಲಿಯೂ ಕೂಡ ಇರಲಿಲ್ಲ. ಹಾಗಾದ್ರೆ ಸರ್ವೆ ವೇಳೆ ಹಲವು ಸಮಸ್ಯೆಯನ್ನ ಗಣತಿದಾರರು ಇಲ್ಲಿ ಎದುರಿಸಿದ್ದಾರೆ. ಇನ್ನು ಸರ್ವೆ ವೇಳೆ ಹಲವು ಸಮಸ್ಯೆಯನ್ನ ಎದುರಿಸಿದ್ದ ಗಣತಿದಾರರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಲಕ್ಷ್ಮಿ, ಇಲ್ಲಿ ಒಂದ್ ರೀತಿಯಾಗಿ ನೋಡ್ತಾ ಇರಬಹುದು, ನಿನ್ನೆ ಮೊದಲನೆಯ ದಿನ ಸಮೀಕ್ಷೆದಾರರು ಕೂಡ ಗಣತಿಯನ್ನ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು 2ನೆಯ ದಿನ ಯಾವ ರೀತಿಯಾಗಿ ಸಮೀಕ್ಷೆ ಆಗ್ತಾ ಇದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈ ಸಂಕೇತ ಈಗಾಗಲೇ ಏನು ಜಾತಿ ಗಣತಿ ವಿಚಾರ ಶುರುವಾದಾಗಿಂದಲೂ ಸಹ ಸಾಕಷ್ಟು ಪರ ಬರೋದ ಜೊತೆಗೆ ಅದರ ಮಧ್ಯದಲ್ಲೂ ಜಾತಿ ಜನಗಣತಿ ಸಮೀಕ್ಷೆ ಬೇಕಾ ಅನ್ನುವಂತ ವಿಚಾರವಾಗಿ ಸಹ ಸಾಕಷ್ಟು ಧ್ವನಿಗಳು ಕೇಳಿ ಬಂದಿದ್ವು. ಆದ್ರೆ ಬೆಂಗಳೂರಿನಲ್ಲಿಯೂ ಸಹ ಸರ್ಕಾರ ಇದರ ಮಧ್ಯದಲ್ಲೂ ಸಹ ಜಾತಿ ಜನಗಣತಿಯನ್ನ ಆರಂಭ ಮಾಡಿದೆ. ನಿನ್ನೆ ಮೊದಲನೇ ದಿನ ಆರಂಭ ಮಾಡಿದೆ, ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂತಹದ್ದು. ನಿನ್ನೆ ಒಂದೇ ದಿನದಲ್ಲಿ 22,141 ಮನೆಯ ಸಮೀಕ್ಷೆನ ಈಗಾಗಲೇ ಮಾಡಿರುವಂತಹದ್ದು. ಆದ್ರೆ ಎಲ್ಲೋ ಒಂದು ಕಡೆಗೆ ನಿನ್ನೆನೆ ಒಂದಷ್ಟು ವಿರೋಧ ಸಹ ವ್ಯಕ್ತವಾಗಿತ್ತು. ಯಾಕಂತಂದ್ರೆ ನಿನ್ನೆ ರಜೆ, ಅಂದ್ರೆ ಸಾಟರ್ಡೆ ಇರುವ ಹಿನ್ನೆಲೆಯಲ್ಲಿ ಒಂದಷ್ಟು ಆಫೀಸ್ಗಳಿಗೆ ರಜೆ ಇರುತ್ತೆ, ಎಲ್ಲೋ ಒಂದ್ ಕಡೆ ಕೆಲ್ಸದ ಮೇಲೆ ಹೋಗಿರ್ತಾರೆ. ಇದ್ರ ಮಧ್ಯದಲ್ಲೂ ಸಮೀಕ್ಷೆ ಆರಂಭ ಮಾಡಿರುವಂತದ್ದು ವಿರೋಧವಾಗಿ ಜನರು ಮಾತನಾಡಿದ್ರು. ಇವತ್ತು ಸಂಡೇ ಇದೆ, ಇವತ್ತು ಸಹ ಏನು ಸಮೀಕ್ಷೆಯನ್ನು
ಆರಂಭ ಮಾಡಿದ್ದಾರೆ. ಇದಕ್ಕೂ ಸಹ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಜನರು ರಜೆ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗಳಿಂದ ಹೋಗಿರ್ತಾರೆ. ಅದು ಅಲ್ಲದೆ ಇನ್ನೂ ದಸರಾ ರಜೆನ ಮುಗಿಸ್ಕೊಂಡು ಸಹ ಒಂದಷ್ಟು ಜನರು ತಮ್ಮ ಜಾಗಕ್ಕೆ ತೆರಳಿರಲ್ಲ. ಇದರ ಮಧ್ಯದಲ್ಲಿ ನಿನ್ನೆಯ ಸಹ ಒಂದಷ್ಟು ಏನು ಸಮೀಕ್ಷೆದಾರರಿಗೂ ಸಹ ಒಂದಷ್ಟು ಗೊಂದಲಗಳು ಶುರುವಾಗಿತ್ತು. ಅವರಿಗೆ ಸರಿಯಾದ ಲೊಕೇಶನ್ಸ್ಗಳು ಸಿಗ್ಲಿಲ್ಲ. ಈ ಎಲ್ಲದರ ಮಧ್ಯದಲ್ಲೂ ಈಗ ಸಮೀಕ್ಷೆ ಬೇಕಾ ಅನ್ನುವಂತಹ ಕೂಗು ಒಂದಷ್ಟು ಜನರಿಂದ ಕೇಳಿ ಬರ್ತಾ ಇದೆ. ಅಂತಂದ್ರೆ ಲೊಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ, ನಿಗದಿತ ಅವಧಿಗಳಿಗೆ ಮನೆಗಳಿಗೆ ಅವ್ರಿಗೆ ರೀಚ್ ಮಾಡಕ್ಕಾಗ್ತಾ ಇಲ್ಲ, ಜೊತೆಗೆ ಆಯಾ ಪ್ರಶ್ನೆಗಳಿಗೆ ತಕ್ಕಂತೆ ಪ್ರತಿಕ್ರಿಯೆ ಸಹ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಟ್ಟಾರೆಯಾಗಿ. ಇನ್ನೂ ಒಂದೇನಂತಂದ್ರೆ 60 ಪ್ರಶ್ನೆಗಳಿರೋದ್ರಿಂದ ಆನ್ಲೈನ್ ಮುಖಾಂತರವಾಗಿ ಇದು ಮಾಡ್ತಾ ಇರೋದ್ರಿಂದಾಗಿ ಮೊಬೈಲ್ಗಳು ಹ್ಯಾಂಗ್ ಆಗುವಂತಹದ್ದು, ನೆಟ್ವರ್ಕ್ ಇಶ್ಯೂಸ್ ಆಗುವಂತಹದ್ದು, ಇಂತಹ ಒಂದಷ್ಟು ಗೊಂದಲಗಳು ಜೊತೆಗೆ ಸಮಸ್ಯೆಗಳು ಸಹ ಈಗ ಉದ್ಭವ ಆಗ್ತಾ ಇರುವಂತದ್ದು. ಇವತ್ತು 2ನೇ ದಿನ ಆಗಿರೋದ್ರಿಂದ ಇವತ್ತು ಹೇಗೆ ಜನರು ಸಮೀಕ್ಷೆಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ಈಗ ಕಾದು ನೋಡ್ಬೇಕಾಗಿರುವಂತದ್ದು. ಇನ್ನು ನಾಳೆಯೂ ಸಹ ಮುಂದುವರಿಯುತ್ತೆ, ಹೇಗಿರುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗೆ. ಪೋಷಕರೇ, ನೀವು ಇದನ್ನ ನೋಡ್ಲೇಬೇಕಾದ ಸ್ಟೋರಿ. ಕೆಮ್ಮಿನ ಸಿರಪ್ ಸೇವಿಸಿ ಮಕ್ಕಳ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿಯೂ ಹೈ ಅಲರ್ಟ್ ಆದ ಆರೋಗ್ಯ ಇಲಾಖೆ. ಎಲ್ಲ ಬ್ರ್ಯಾಂಡ್ ಕಾಫ್ ಸಿರಪ್ಗಳ ಸ್ಯಾಂಪಲ್ ಸಂಗ್ರಹವನ್ನ ಮಾಡಿದ್ದಾರೆ. ಈಗಾಗಲೇ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ 14 ಜನ ಮಕ್ಕಳು ಸಾವನ್ನಪ್ಪಿರುವಂತದ್ದು. ರಾಜ್ಯದಲ್ಲಿಯೂ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿದ್ದಾರೆ. ಎಲ್ಲಾ ಬ್ರ್ಯಾಂಡ್ ಕಾಫ್ ಸಿರಪ್ಗಳ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿರುವಂತದ್ದು. ಇನ್ನು ರಾಜ್ಯಕ್ಕೆ ಸರಬರಾಜು ಆಗ್ತಾ ಇರುವ ಕಾಫ್ ಸಿರಪ್ಗಳ ಕಾಫ್ ಸಿರಪ್ಗಳನ್ನ ಟೆಸ್ಟ್ ಮಾಡಲು ಈಗಾಗಲೇ ಇಲಾಖೆ ಕೂಡ ಮುಂದಾಗಿರುವಂತದ್ದು. ಔಷಧಿಯ ನಿಯಂತ್ರಣ ಸರಬರಾಜು ಇಲಾಖೆಯಿಂದ ಈಗಾಗಲೇ ಪರೀಕ್ಷೆ ಮಾಡಿದ್ದಾರೆ. ಇನ್ನು ರಾಜ್ಯದ ಎಲ್ಲೆಡೆ ಕಾಫ್ ಸಿರಪ್ಗಳ ಸ್ಯಾಂಪಲ್ ಸ್ವೀಕಾರವನ್ನ ಮಾಡಲಾಗಿದೆ. ಇಲ್ಲಿ ಒಂದ್ ಕಡೆ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ ಮಕ್ಕಳ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿಯೂ ಕೂಡ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿರುವಂತದ್ದು. ಎಲ್ಲ ಬ್ರ್ಯಾಂಡ್ ಕಾಫ್ ಸಿರಪ್ಗಳ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಇನ್ನು ರಾಜ್ಯಕ್ಕೆ ಸರಬರಾಜು ಆಗ್ತಾ ಇರುವ ಕಾಫ್ ಸಿರಪ್ಗಳನ್ನ ಸಂಗ್ರಹ ಮಾಡಿರುವಂತದ್ದು. ಕಾಫ್ ಸಿರಪ್ಗಳನ್ನ ಟೆಸ್ಟ್ ಮಾಡಲು ಇಲಾಖೆ ಕೂಡ ಈಗ ಮುಂದಾಗಿದೆ. ಇಲ್ಲಿ ಔಷಧಿ ನಿಯಂತ್ರಣವನ್ನ ಮಾಡಲು ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಎಲ್ಲಾ ರೀತಿಯಾಗಿ ಮುಂಜಾಗೃತಾ ಕ್ರಮಗಳನ್ನ ವಹಿಸಿರುವಂತದ್ದು. ರಾಜ್ಯದಲ್ಲಿಯೂ ಕೂಡ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿದೆ. ಇನ್ನು ಎಲ್ಲಾ ಬ್ರ್ಯಾಂಡ್ ಕಾಫ್ ಸಿರಪ್ಗಳ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಿದ್ದಾರೆ. ಒಂದ್ ರೀತಿಯಾಗಿ ನೋಡ್ತಾ ಇರ್ಬೋದು, ಪೋಷಕರು ಕೂಡ ಔಷಧಿಯನ್ನ, ಈ ಕಾಫ್ ಸಿರಪ್ ಕೆಮ್ಮಾಗ್ತಾ ಇದೆ ಮಕ್ಕಳಿಗೆ ಅಂತ ತಕ್ಷಣ ಕಾಫ್ ಸಿರಪ್ ಅನ್ನ ತರಿಸಿ ಕುಡಿಸ್ತಾರೆ. ಬಟ್ ಒಂದ್ ಬಾರಿ ಕುಡಿಸ್ಬೇಕಾದ್ರೆ ಯೋಚನೆಯನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಕಾಫ್ ಸಿರಪ್ ಅನ್ನ ಸೇವಿಸಿ 14 ಜನ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಕೆಮ್ಮಿನ ಸಿರಪ್ ಸೇವಿಸಿ ಮಕ್ಕಳ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂದು ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆ ಇದೆ. ಈ ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ ನೇತೃತ್ವದಲ್ಲಿ ಸಭೆಯಾಗುತ್ತೆ. ಇಲ್ಲಿ ಕೆಮ್ಮಿನ ಸಿರಪ್ ಬಳಸುವ ಬಗ್ಗೆ ಗೈಡ್ಲೈನ್ ಅನ್ನ ಕೇಂದ್ರ ಹೊರಡಿಸಲಿದೆ. ಸಂಜೆ 4 ಗಂಟೆಗೆ ಜೆ.ಪಿ. ನಡ್ಡಾ ನೇತೃತ್ವದಲ್ಲಿ ಮಹತ್ವದ ಸಭೆ. ಇನ್ನು ಕೆಮ್ಮಿನ ಸಿರಪ್ ಸೇವಿಸಿ ಮಕ್ಕಳ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ರೀತಿಯಾಗಿ ಕೇಂದ್ರ ಆರೋಗ್ಯ ಸಚಿವರ ಮೀಟಿಂಗ್ ಕೂಡ ಆಗುತ್ತೆ. ಈ ಮೀಟಿಂಗ್ನಲ್ಲಿ ಈ ಕುರಿತು ಸಭೆಯನ್ನ ಮಾಡ್ತಾರೆ. ಇಂದು ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆ. ಈ ಸಭೆಯಲ್ಲಿ ಆರೋಗ್ಯ ಸಚಿವರಾದಂತಹ ಜೆ.ಪಿ. ನಡ್ಡಾ ನೇತೃತ್ವದಲ್ಲಿ ಈ ಸಭೆಯಾಗುತ್ತೆ. ಇನ್ನು ಕೆಮ್ಮಿನ ಸಿರಪ್ ಬಳಸುವ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅದರಲ್ಲಿ ಗೈಡ್ಲೈನ್ ಅನ್ನ ಹೊರಡಿಸಲಿದೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ ಮಕ್ಕಳು ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಸ್ಥಾನದಲ್ಲಿ ಒಂದು ರೀತಿಯಾಗಿ 14 ಜನ ಮಕ್ಕಳು ಈ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ ಸಾವನ್ನಪ್ಪಿರುವಂತದ್ದು. ಈ ಪೋಷಕರು ಕೂಡ ಇದನ್ನ ನೋಡ್ಬೇಕಾಗುತ್ತೆ. ಒಂದು ರೀತಿಯಾಗಿ ಈ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಮ್ಮಿನ ಸಿರಪ್ ಕೇಳ್ತೀರಾ, ಕೆಮ್ಮಿನ ಸಿರಪ್ ಅನ್ನ ಕೊಡ್ತಾರೆ. ಒಂದ್ ಬಾರಿ ಆರೋಗ್ಯ ಅಂದ್ರೆ ಡಾಕ್ಟರ್ ಕಡೆ ವಿಚಾರಿಸಿ ಈ ಸಿರಪ್ ಅನ್ನ ತಗೋಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡಿ ಆಮೇಲೆ ನಿಮ್ಮ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಇಲ್ಲಿ ಒಂದ್ ರೀತಿಯಾಗಿ ಈಗಾಗಲೇ ನೋಡ್ತಾ ಇರ್ಬೋದು, ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ 14 ಜನ ಮಕ್ಕಳು ಸಾವನ್ನಪ್ಪಿದ್ದಾರೆ.
ಶಿವಮೊಗ್ಗದಲ್ಲಿ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದ ಅಮ್ಜದ್ ಸಾವು. ಶಿವಮೊಗ್ಗದಲ್ಲಿ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ದ ಅಮ್ಜದ್ ಈಗ ಸಾವನ್ನಪ್ಪಿದ್ದಾನೆ. ಅಕ್ಟೋಬರ್ 2ರಂದು ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ದಾಳಿಯಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅಮ್ಜದ್ ಕೊನೆ ಉಸಿರೆಳೆದಿದ್ದಾನೆ. ಇಲ್ಲಿ ವೆಂಟಿಲೇಟರ್ ಐಸಿಯು ಕೇರ್ಗೆ ಅಮ್ಜದ್ನ ಶಿಫ್ಟ್ ಮಾಡಲಾಗಿತ್ತು. ಆದರೆ 2 ದಿನದಿಂದ ಜೀವನ್ ಮರಣದ ಹೋರಾಟವನ್ನ ಈ ಅಮ್ಜದ್ ನಡೆಸ್ತಾ ಇದ್ದ. ಖಾಸಗಿ ಆಸ್ಪತ್ರೆ ಬಳಿ ಪೊಲೀಸರಿಂದ ಈಗಾಗಲೇ ಬಿಗಿ ಬಂದೋಬಸ್ತನ್ನು ವಹಿಸಲಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿತ್ತು. ಈ ಹಲ್ಲೆಯಲ್ಲಿ ಈಗಾಗಲೇ ಈತನನ್ನ ಖಾಸಗಿ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿತ್ತು. ಹಾಗಾದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅಮ್ಜದ್ ಕೊನೆ ಉಸಿರೆಳೆದಿದ್ದಾನೆ. ಶಿವಮೊಗ್ಗದಲ್ಲಿ ಅಕ್ಟೋಬರ್ 2ರಂದು ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆದಿದೆ. ಈ ವಿಚಾರ ತಿಳಿತಾ ಇದ್ದಂತೆ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ದ ಅಮ್ಜದ್ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಸಾವನ್ನಪ್ಪಿದ್ದಾನೆ. ಇನ್ನು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು ಅಮ್ಜದ್. ಹೊಟ್ಟೆಗೆ ಭೀಕರವಾಗಿ ಚುಚ್ಚಿದ್ರಿಂದ ತುರ್ತು ಚಿಕಿತ್ಸೆ ಮಾಡಿದ್ದ ವೈದ್ಯರು. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಗಂಭೀರವಾಗಿ ಡಿಜಿಪಿ ದಯಾನಂದ್ ಅವರು ಪರಿಗಣಿಸಿದ್ದಾರೆ. ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈಗ ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ವಿಡಿಯೋ ಹೊರಗಡೆ ಬಂದಿದ್ದೇ ತಡ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಂತರಿಕ ತನಿಖೆಗೆ ಬಿ ದಯಾನಂದ್ ಅವರು ಆದೇಶವನ್ನ ಹೊರಡಿಸಿರುವಂತದ್ದು. ಕಾರಾಗೃಹದ ಒಳಗಡೆ ಬರ್ತ್ಡೇ ಕೇಕ್ ಹೇಗ್ ಬಂತು? ಜೈಲಿನ ಬೇಕರಿಯಲ್ಲೇ ಕೇಕ್ ತಯಾರು ಮಾಡಲಾಯ್ತಾ? ಹಾಗಾದ್ರೆ ಇಲ್ಲಿ ಜೈಲಿನ ಬೇಕರಿಯಲ್ಲಿಯೇ ಕೇಕ್ ಅನ್ನ ತಯಾರು ಮಾಡಲಾಯ್ತಾ ಅಂತ ಹೇಳಿ ಆ ಸಿಬ್ಬಂದಿಗಳಿಗೆ ಬಿ ದಯಾನಂದ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಆ ರೌಡಿ ಶೀಟರ್ ಶ್ರೀನಿವಾಸ್ ಅವರ ಬರ್ತ್ಡೇಯನ್ನ ಆ ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿರುವಂತದ್ದು. ಈ ವಿಡಿಯೋವನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಹಿಂದೆಯೂ ಕೂಡ ಈ ದರ್ಶನ್ ವಿಚಾರದಲ್ಲಿಯೂ ಕೂಡ ಇದೇ ರೀತಿಯಾಗಿ ಕೇಸ್ ಕೂಡ ದಾಖಲಾಗಿತ್ತು. ಇದೇ ರೀತಿಯಾದ ವಿಡಿಯೋ ಕೂಡ ಹೊರಗಡೆ ಬಿದ್ದಿತ್ತು. ಅಷ್ಟು ದೊಡ್ಡ ಕೇಕ್ ಒಳಗಡೆ ಬಿಟ್ಟವ್ರು ಯಾರು? ಹಾಗಾದ್ರೆ ಇನ್ನು ಬರ್ತ್ಡೇ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ರು? ಈ ಬ್ಯಾರೆಕ್ನಿಂದ ಬ್ಯಾರೆಕ್ಗೆ ಕೈದಿಗಳು ಹೇಗೆ ಬಂದ್ರು ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಜೈಲಿನ ಒಳಗಡೆಯಿಂದ ವಿಡಿಯೋ ಅಪ್ಲೋಡ್ ಆಗಿದೆ. ಭದ್ರತೆ ಇದ್ರೂ ಕೂಡ ಕೈದಿಗಳ ಕೈಗೆ ಮೊಬೈಲ್ ಹೇಗೆ ಸಿಕ್ತು? ತನಿಖೆಗೆ ಸೂಚಿಸ್ತಾ ಇದ್ದಂತೆ ಜೈಲಿನ ಸಿಬ್ಬಂದಿಗೆ ಈಗ ಟೆನ್ಷನ್ ಶುರುವಾಗಿದೆ. ಯಾರೆಲ್ಲ ಅಮಾನತು ಆಗ್ತಾರೆ ಅಂತ ಅವರಿಗೆಲ್ಲ ಈಗ ಡಬಡವ ಶುರುವಾಗಿರುವಂಥದ್ದು. ಈಗಾಗಲೇ ಅಷ್ಟು ದೊಡ್ಡ ಕೇಕ್ ಹೇಗೆ ಬಂತು? ಬರ್ತ್ಡೇ ಕಾರ್ಯಕ್ರಮದಲ್ಲಿ ಅಷ್ಟು ದೊಡ್ಡ ಕೇಕ್ ತಂದವ್ರು ಯಾರು? ಹಾಗಾದ್ರೆ ಕಾರಾಗೃಹದ ಒಳಗಡೆ ಬರ್ತ್ಡೇ ಕೇಕ್ ಹೇಗೆ ಬಂತು? ಹಾಗಾದ್ರೆ ಆ ಜೈಲಿನ ಬೇಕರಿಯಲ್ಲಿಗೆ ಈ ಬರ್ತ್ಡೇ ಕೇಕನ್ನು ತಯಾರು ಮಾಡಿದ್ರ? ಇನ್ನು ಅಷ್ಟು ದೊಡ್ಡ ಕೇಕನ್ನು ಒಳಗಡೆ ಬಿಟ್ಟವ್ರು ಯಾರು ಅಂತ ಹೇಳಿ ಈಗಾಗಲೇ ವಿ ದಯಾನಂದ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಬ್ಯಾರೆಕ್ನಿಂದ ಬ್ಯಾರೆಕ್ಗೆ ಕೈದಿಗಳು ಹೇಗೆ ಬಂದರು? ಇನ್ನು ಒಂದು ರೀತಿಯಾಗಿ ಈ ಜೈಲಿನ ಒಳಗಡೆಯಿಂದನೇ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಹೇಳಿ ಆ ಸಿಬ್ಬಂದಿಗಳಿಗೆ ಬಿ ದಯಾನಂದ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ.